ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ಎಸ್. ಟಿ. ಸೋಮಶೇಖರ್ ಗೌಡರ ಅಭಿಮಾನಿ ಬಳಗದ ವತಿಯಿಂದ ಹೆಮ್ಮಿಗೆಪುರ ಮತ್ತು ಬಂಡೆಮಠ ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಸುಮಾರು 50,000ಕ್ಕೂ ಹೆಚ್ಚು ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ಪಿ. ಬಿ. ಆರ್. ಶಿವಮಾದಯ್ಯರವರು ಹಾಗೂ ಶ್ರೀ ಎಂ. ಅಮೃತ್ ಗೌಡರವರು ಹೆಮ್ಮಿಗೋಪುರ ಮತ್ತು ಬಂಡೆಮಠ ವಾರ್ಡ್ನ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಈ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಭಾಗದ ಹೆಮ್ಮಿಗೆಪುರ ವಾರ್ಡ್ನ ಆತ್ಮೀಯ ಕಾಂಗ್ರೆಸ್ ಬಂಧುಗಳೇ ಹಾಗೂ ವಿಶೇಷವಾಗಿ ಹೆಮ್ಮಿಗೆಪುರ ವಾರ್ಡ್ನಲ್ಲಿರ್ತಕ್ಕಂಥ ಶ್ರೀ ಸಿದ್ಧಗಂಗಾ ಕಾಮಾತರ ಪ್ರೌಢಶಾಲೆಯ ಎಲ್ಲ ನನ್ನ ಶಿಕ್ಷಕರೇ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಪ್ರಾಂಶುಪಾಲ್ ಅವರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಂಥ CRP ಆದಂಥ ಸತೀಶ್ ಗೌಡ್ರೆ ಹಾಗೂ ಈ ಭಾಗದ ನಾಯಕರಾದಂಥ ವಿಜಯ್ ಕುಮಾರ್ ಅವರೇ, ನಿಕಟಪೂರ್ವ ಸದಸ್ಯರಾದಂಥ ಆರ್ಯ ಶ್ರೀನಿವಾಸ್ ಅವರೇ, ಶಿವಮೋದಯ್ಯ ಅವರೇ, ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಈ ಭಾಗದ ಶಾಸಕರಾದಂಥ ಎಸ್. ಟಿ. ಸೋಮಶೇಖರ್ ಗೌಡರು ಕಳೆದ 10-15 ವರ್ಷಗಳಿಂದ ನಿರಂತರವಾಗಿ ಎಲ್ಲ ಶಾಲೆಯ ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳು ಅಂದರೆ ಯಶವಂತಪುರ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಶಾಲೆ ಕಾಲೇಜು ಮಕ್ಕಳ ಹಿತದೃಷ್ಟಿಯಿಂದ ಉಚಿತವಾಗಿ ನೋಟ್ ಪುಸ್ತಕ ಕೊಡುವಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದೆ. ತದನ 2 ವರ್ಷದಿಂದ ಕೋವಿಡ್ ಆದ ನಂತರ ಈ ಕಾರ್ಯಕ್ರಮಕ್ಕೆ ಅಷ್ಟೊಂದು ಒತ್ತು ಕೊಟ್ಟಿರಲಿಲ್ಲ. ಹಾಗಾಗಿ ನಾವು ಈ ಭಾಗದಲ್ಲಿ ಹೆಮ್ಮಿಗೆಪುರ ವಾರ್ಡ್ ಇರ್ಬೋದು, ಬಂಡೆಮಠ ವಾರ್ಡ್ ಇರ್ಬೋದು, ಈ ಭಾಗದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಸ್. ಟಿ. ಸೋಮಶೇಖರ್ ಅಭಿಮಾನಿಗಳ ಬಳಗದಿಂದ ವಿಶೇಷವಾಗಿ ಅದರಲ್ಲೂ ಹೆಮ್ಮಿಗೆಪುರ ವಾರ್ಡ್ನಲ್ಲಿ ಎಲ್ಲ ಶಾಲೆ ಮಕ್ಕಳಿಗೂ ಸಾಹೇಬರು ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ನೋಟ್ ಪುಸ್ತಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವೆಲ್ಲರೂ ಸಹ ಅಂದ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಈ ಭಾಗದ ಕಾಂಗ್ರೆಸ್ ಮುಖಂಡರು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಮುಂದಿನ ಈ ದೇಶದ ಭವಿಷ್ಯ. ಹಾಗಾಗಿ ನೀವು ವಿದ್ಯಾರ್ಥಿಗಳಾದಂಥವರು ಮಾನ್ಯ ಶಾಸಕರು ಯಾವ ರೀತಿ ಈ ಕ್ಷೇತ್ರದಲ್ಲಿ ಜನಪ್ರಿಯ ಕೆಲಸಗಳನ್ನ ಮಾಡಿದ್ದಾರೆ, ಅದೇ ರೀತಿ ನೀವು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು. ಇವತ್ತಿನ ದಿನ ನಿಮ್ಮ ಶಿಕ್ಷಕರು ವಿಶೇಷವಾಗಿ ನಿಮಗೆ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ, ಅನೇಕ ಮಹಾನ್ ನಾಯಕರ ಪಾಠಗಳನ್ನ ನಿಮಗೆ ಬೋಧನೆ ಮಾಡ್ತಾರೆ. ಆದರೆ ಇವತ್ತಿನ ದಿನ ನಿಮಗೆ ಆ ವಿಚಾರವಾಗಿ ನೀವು ಅಷ್ಟೊಂದು ನಿಮಗೆ ತಿಳುವಳಿಕೆ ಇರೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ನಿಜವಾಗೂ ಸಹ ಆ ನಾಯಕರ ಬಗ್ಗೆ, ಆ ವಿಶೇಷ ಈ ದೇಶ ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ನಾಯಕರ ಬಗ್ಗೆ ನಿಮ್ಗೆ ಅರಿವಾಗುತ್ತೆ. ಹಾಗಾಗಿ ನೀವು ಸಹ ಮುಂದಿನ ದಿನಗಳಲ್ಲಿ ದೊಡ್ಡ ವ್ಯಕ್ತಿ ಆದಂಥ ನಂತರ ಆದಷ್ಟು ನಿಮ್ಮ ಕೈಲಾದ ಮಟ್ಟಿಗೆ ನೀವು ಸತ್ಯವಾಗಿ, ಪ್ರಾಮಾಣಿಕವಾಗಿ, ನ್ಯಾಯವಾಗಿ ನೀವು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು. ನೀವು ಅನ್ಯ ಮಾರ್ಗದಲ್ಲಿ ವಿದ್ಯಾರ್ಥಿಗಳು ನೀವು ಅನ್ಕೋಬಹುದು, ನೀವು ದೊಡ್ಡವಾಗಿದ್ದ ತಕ್ಷಣ ನಾವು ಮನೆ, ಬಂಗ್ಲೆ, ಕಾರು, ಜೀವನ ಮಾಡಬೇಕು ಅಂತ ನೀವು ಅನ್ಕೊಳ್ತೀರಾ. ಆದರೆ ನಿಜವಾಗೂ ನಿಮಗೆ ನೆಮ್ಮದಿ ತರ್ತಕ್ಕಂಥ ವಿಚಾರ ಯಾವುದು ಅಂದರೆ, ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ನೀವೇನು ಸಹಕಾರ ಮಾಡ್ತೀರಾ, ಸಹಾಯ ಮಾಡ್ತೀರಾ, ಅದು ನಿಮ್ಮನ್ನ ಕಡೆಯವರೆಗೂ ಇರುತ್ತೆ. ಉದಾಹರಣೆ, ಇವತ್ತು ನೀವೇನಿಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಿಲ್ಲ, ಶಿವಕುಮಾರ್ ಮಹಾಸ್ವಾಮಿಗಳು ಅವರ ಮಾರ್ಗದರ್ಶನದಲ್ಲಿ ನೀವೆಲ್ಲರೂ ಸಹ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ. ನಿಮ್ಮಂತ ಅನೇಕ ಬಡ ಮಕ್ಕಳ ವಿದ್ಯಾಭ್ಯಾಸ, ಅನ್ನದಾನ ಶಿವಕುಮಾರ್ ಸ್ವಾಮೀಜಿಯವರ ಸಂಸ್ಥೆಯಲ್ಲಿ ನೀವು ಓದ್ತಾ ಇರ್ತಕ್ಕಂಥದ್ದು ದೊಡ್ಡ ವಿಚಾರ. ಯಾಕೆಂದ್ರೆ ಎಲ್ಲಿ ಸಂಸ್ಕಾರ ಇರುತ್ತೆ ಅಂದ್ರೆ ಅದು ಸರ್ಕಾರಿ ಶಾಲೆಗಳಲ್ಲಿ, ಮಠ ಮಂದಿರಗಳಲ್ಲಿ ಮಾತ್ರ ಇರುತ್ತೆ. ಹಾಗಾಗಿ ನೀವು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಈ ಭವಿಷ್ಯದ ನಾಯಕರಾಗಬೇಕು, ಈ ದೇಶವನ್ನು ಆಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ನಮ್ಮ ಕೈಲಿ ಸಾಧ್ಯನಾ, ನಮ್ಮ ಕೈಲಿ ಆಗುತ್ತಾ ಅಂತ ಯೋಚನೆ ಮಾಡಬೇಡಿ. ಖಂಡಿತವಾಗ್ಲೂ ಇವತ್ತಿನ ದಿನ ಈ ದೇಶ, ಈ ರಾಜ್ಯ ಆಳ್ತಕ್ಕಂಥ ಯಾರಾದರೂ IAS ಅಧಿಕಾರಿಗಳು, KS ಅಧಿಕಾರಿಗಳಿದ್ರೆ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ. ಹಾಗಾಗಿ ನೀವು ಇವತ್ತಿನ ದಿನ ಎಲ್ಲ ರೀತಿಯ ಅವಕಾಶ ಇದೆ. ನಾವು ಇವತ್ತಿನ ದಿನ ಏನು ರಾಜಕೀಯದಲ್ಲಿ ಇರ್ತಕ್ಕಂಥ ನಾಯಕರುಗಳು ಅಂತ ಹೇಳ್ತೀವಿ, ನಡೆಸ್ತಕ್ಕಂಥ ರಾಜಕೀಯ ಮುಖಂಡರುಗಳು ಏನಿದ್ದಾರೆ, ಖಂಡಿತವಾಗಲೂ 100ಕ್ಕೆ 75% ಅವಿದ್ಯಾವಂತರುಗಳು. ಈ ದೇಶ ಏನಾದರೂ ಮುಂದಿನ ದಿನಗಳಲ್ಲಿ
ಉದ್ಧಾರ ಆಗ್ಬೇಕಾದ್ರೆ ಪ್ರಗತಿಪರ ಹೋಗ್ಬೇಕಾದ್ರೆ ವಿದ್ಯಾವಂತರುಗಳು ನಿರ್ಗಮಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರು, ನನ್ನ ಗುರುಗಳು, ಆತ್ಮೀಯರು ಆದಂತಹ ಸೋಮಶೇಖರ್ ಸಾಹೇಬ್ರೆ, ಅಮೃತ್ ಗೌಡ್ರವರೇ, ಶ್ರೀನಾಥ್ ಅವರೇ, ಸಿದ್ದಪ್ಪಾಜಿಯವರೇ, ವಿನೂರ್ ಅವರೇ, ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು CRP ಸತೀಶ್ ಗೌಡ್ರೆ, ಎಲ್ಲ ವಿದ್ಯಾರ್ಥಿನಿಯರೇ, ಎಲ್ಲ ಪುಟಾಣಿ ಮಕ್ಕಳೇ, ಇವತ್ತು ದಿವಸ ನಾನು ಕೂಡ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ. ನಾವು ಶಾಲೆಯಲ್ಲಿ ಓದಬೇಕಾದ್ರೆ ನಮ್ಗೆ ಯಾರಾದರೂ ಇಂಡಿಪೆಂಡೆನ್ಸ್ನಲ್ಲಿ ಸಿಹಿ ಹಂಚಿದ್ರೆ ನಮಗೆ ಖುಷಿ, ಅಷ್ಟು ಖುಷಿ ಸಂತೋಷ ಪಡ್ತಾ ಇದ್ವಿ. ಒಂದು ಪೆನ್ಸಿಲು ಅಥವಾ ರಬ್ಬರ್ ಬ್ಯಾಂಡು ಈ ಥರದ್ದೇನ ಕೊಟ್ಟರೆ ಅವನ್ನ ಹೊಗಳುತ್ತಾ ಇದ್ವಿ. ಯಾಕೆ ಅಂದರೆ ನಮಗೆ ಆ ಸಿಹಿ ಹಂಚೋಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇರಲಿಲ್ಲ. ಇವತ್ತು ಈ ಭಾಗದ ನಿಮ್ಮ ಸೇವಕರಾದಂಥ ಸೋಮಶೇಖರ್ ಸಾಹೇಬರು ಸತತವಾಗಿ ಸುಮಾರು 10-15 ವರ್ಷಗಳಿಂದ ಅವರು ಶಾಸಕರಾಗಿದ್ದ ಮುಂಚೆ ಆಗಿರ್ಬೋದು, ಶಾಸಕರಾದ್ಮೇಲೆ ಇರ್ಬೋದು, ಮತ್ತು ಸಚಿವರಾದಂಥ ಸಂದರ್ಭದಲ್ಲೂ ಕೂಡ ಮಕ್ಕಳು ಪ್ರತಿಯೊಬ್ಬರು ಮಗು ಕೂಡ ವಿದ್ಯಾವಂತರಾಗಬೇಕು, ಈ ದೇಶಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಡಬೇಕು, ನಾನು ಅವರ ಅಳಿಲ ಸೇವೆಯಲ್ಲಿ ತೊಡಗಿಸ್ಕೋಬೇಕು, ಯಾವ ಒಂದು ಮಗು ಕೂಡ ವಿದ್ಯೆಯಿಂದ ವಂಚಿತರಾಗಬಾರ್ದು ಅಂತ ಹೇಳಿ ನಾವು ಕನಸನ್ನು ಕಂಡು ಇಡೀ ಮಕ್ಕಳಿಗೆ, ಇಡೀ ಕ್ಷೇತ್ರದಾದ್ಯಂತ ಸುಮಾರು ಲಕ್ಷಾಂತರ ಮಕ್ಕಳಿಗೆ ಸುಮಾರು 15-20 ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರು ನಮ್ಮ ಅಮೃತ್ ಗೌಡ್ರು ಹೇಳ್ದಂಗೆ ಪ್ರತಿಯೊಬ್ಬ ಮಗು ಕೂಡ ಇವತ್ತು ಏನಾದರೂ ಇವತ್ತೇ ಅವ್ರು ಪ್ರತಿಜ್ಞೆ ಮಾಡಿ ನಾನು ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ನಾನು ಪೊಲಿಟಿಷಿಯನ್ ಆಗಬೇಕು ಅಥವಾ ಸೈಂಟಿಸ್ಟ್ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮಗುಗೆ ಏನಾದರೂ ಅವರು ಮತ್ತೆ ಸಮಸ್ಯೆ ಸಂದರ್ಭದಲ್ಲಿ ಫೀಸ್ ಕಟ್ಟಲಿಕ್ಕೆ ಅವ್ರಿಗೆ ತೊಂದರೆ ಆದ ಸಂದರ್ಭದಲ್ಲಿ ಆಫೀಸ್ಗೆ ಹೋಗಿ ಅವ್ರನ್ನ ಸಂಪರ್ಕ ಮಾಡಿದ್ರು ಕೂಡ ಅವ್ರ ಕೈಲಾದಂಥ ಶಾಲೆಗಳಿಗೆ ಫೀಸ್ ಕಟ್ಟಂಥ ಕೆಲಸ ಕೂಡ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಪ್ರತಿ ಶಾಲೆಗೂ ಪ್ರತಿ ವರ್ಷ ಈ ವರ್ಷ ಕೂಡ ಬುಕ್ಸ್ ಮಾಡಿಸಿ ಹಂಚೋದು ವಿತರಣೆ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಸಿಹಿ ಹಂಚೋದ ಕಾರ್ಯಕ್ರಮ ಸತತ ಮಾಡ್ಕೊಂಬಂದರೆ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ. ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ನೀವು ಹುಟ್ಟಿರ್ತಕ್ಕಂಥ ಮನೆಗೆ, ಆ ಗ್ರಾಮಕ್ಕೆ ಮತ್ತು ನೀವು ಬೆಳೆದಂಥ ಒಂದು ವಿದ್ಯೆಯನ್ನು ಪಡೆದಂಥ ಶಾಲೆಗೆ ಕೀರ್ತಿವಂತರಾಗಬೇಕು ಅಂತ ಹೇಳಿ ನಾನು ಇಲ್ಲಿ ಕರೆದು ಮಾತಾಡೋದು ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ಅನಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.